ನಮ್ಮ ಜೊತೆಗೆ ಇದೀಗ ಕಾಂಗ್ರೆಸ್ ಶಾಸಕರಾಗಿರ್ತಕ್ಕಂಥ ರಿಜ್ವಾನ್ ಅರ್ಷದ್ ಅವರಿದ್ದಾರೆ. ಅವ್ರನ್ನೂ ಸಹ ಮಾತಾಡ್ತೀನಿ. ಸರ್, GBA ಆದ್ಮೇಲೆ ಇದೀಗ ಬೆಂಗಳೂರಿನ ಜನರ ಜೊತೆಗೆ ನಡಿಗೆಯನ್ನ ಮಾಡ್ತಾ ಇದ್ದೀರಾ, ಏನ್ ಹೇಳಕ್ ನೋಡಿ, ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಮಾಡಿರೋದೇ ಆ ಉದ್ದೇಶ ಏನಂದ್ರೆ ವಿಕೇಂದ್ರೀಕರಣ ಆಗಬೇಕು. ಅಧಿಕಾರದ ವಿಕೇಂದ್ರೀಕರಣ, ಆಡಳಿತ ಯಂತ್ರದ ವಿಕೇಂದ್ರೀಕರಣ, ಅಧಿಕಾರ ಜನರ ಹತ್ರ ಇರಬೇಕು ಅಂತೇಳಿ ಒಂದು ಸಿಟಿ ಕಾರ್ಪೊರೇಷನ್ ಇಂದ, ನಗರ ಪಾಲಿಕೆಯಿಂದ ಬೆಂಗಳೂರು ನಗರಕ್ಕೆ ನ್ಯಾಯ ಕೊಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳಿ 5 ನಗರ ಪಾಲಿಕೆಯನ್ನು ಸ್ಥಾಪನೆ ಮಾಡಿದ್ದೇವೆ. ಇದ್ರ ಉದ್ದೇಶನೇ ಜನರ ಹತ್ರ ಇರಲಿ ಆಡಳಿತ ಅಂತ. ಸೊ ಅದರ ಪೂರಕವಾಗಿ ಈಗ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತೆ ಎಲ್ಲ ಅಧಿಕಾರಿಗಳು ಜನರ ಹತ್ರ ಹೋಗಬೇಕು, ಅವರ ನಡುವೆ ಮಾತನಾಡಿ ಅವರ ಆಕಾಂಕ್ಷೆಗಳನ್ನು ಅರ್ಥ ಮಾಡಿಕೊಂಡು ಅವರ ಮನಸ್ಸಲ್ಲಿ ಇರ್ತಕ್ಕಂಥ ಅವರ ಆಕಾಂಕ್ಷೆಯನ್ನು ಅರ್ಥ ಮಾಡಿಕೊಂಡು ನಮ್ಮ ಅಭಿವೃದ್ಧಿಯ ಅಜೆಂಡಾ ಏನಿದೆ ಜನರ ಆಕಾಂಕ್ಷೆಗೆ ಹೊಂದಿಕೋಬೇಕು. ಸೊ ಅದಕ್ಕೆ ಬಂದು ಎಲ್ಲರನ್ನ ಮಾತಾಡ್ತಾ ಇದ್ದಾರೆ. ಕಳೆದ ತಿಂಗಳಿಂದಾನೇ ಹೊಸ ನಗರ ಪಾಲಿಕೆಗಳನ್ನು ಸ್ಥಾಪನೆಯಾಗಿ ಕಾರ್ಯ ಪ್ರಾರಂಭ ಮಾಡಿದ್ದಾರೆ. ಮುಂದಿನ 6 ತಿಂಗಳಲ್ಲಿ ಬೆಂಗಳೂರು ನಗರಕ್ಕೆ ಹೊಸ ಆಯಾಮ, ಒಂದು ಹೊಸ ವ್ಯವಸ್ಥೆ, ಒಂದು ಹೊಸ ಅಭಿವೃದ್ಧಿಯ ಒಂದು ಚಾಲನೆ ಜನರಿಗೆ ನೋಡೋಕ್ಕೂ ಸಾಧ್ಯವಾಗುತ್ತೆ. ಒಂದು ಕಡೆ ನೀವು ಗ್ರೇಟರ್ ಬೆಂಗಳೂರನ್ನ ಮಾಡಿದ್ದೀರಾ, ಇದಕ್ಕೆ ವಾರ್ಡ್ಗಳ ಸಂಖ್ಯೆ ವಿಚಾರದಲ್ಲೂ ಸಹ ಬಿಜೆಪಿಯವರು ತಕರಾರನ್ನ ಮಾಡ್ತಾ ಇರೋದು. ಕೆಲವು ವಾರ್ಡ್ಗಳನ್ನ 50-60 ಮಾಡಿದ್ದಾರೆ, ಇನ್ ಕಡೆ ಸಾಕಷ್ಟು ವಾರ್ಡ್ಗಳನ್ನ ಹೆಚ್ಚಳ ಮಾಡಿದ್ದಾರೆ. ಇದು ಸರಿಯಾಗಿ ವಿಕೇಂದ್ರೀಕರಣ ಆಗಿಲ್ಲ ಅನ್ನೋ ಮಾತುಗಳನ್ನು ಹೇಳ್ತಾ ಇರೋದು. ಅವರು ಮುಂದೆ ಬಂದು ಚರ್ಚೆ ಮಾಡಬೇಕಲ್ಲ. ಬರೀ ಮಾಧ್ಯಮದ ಮುಖಾಂತರ ಮಾತಾಡ್ಬಿಟ್ರೆ ಸಾಧ್ಯನಾ? ಯಾಕೆ 50 ಆಗಿದೆ ಈಸ್ಟ್ ಅಲ್ಲಿ, ವೆಸ್ಟ್ ಅಲ್ಲಿ ಯಾಕೆ 110 ಆಗಿದೆ ಅಂತ ಚರ್ಚೆ ಮಾಡಬೇಕು. ಬೆಂಗಳೂರು ನಗರ ಇನ್ನು ಮುಂದೆ ಬೆಳೀತಾ ಇರತಕ್ಕಂತ ಸಾಧ್ಯತೆ ಇರೋದು ಈಸ್ಟ್ ಅಲ್ಲಿ ಜಾಸ್ತಿ. ಸೊ ಆ ಕಡೆ ಇನ್ನೂ ಹೆಚ್ಚಾಗಿ ಡೆವಲಪ್ ಆಗಿರ್ತಕ್ಕಂಥ ಪಂಚಾಯತ್ಗಳು ಗ್ರೇಟರ್ ಬೆಂಗಳೂರು ಸೇರ್ಕೋತವೆ. ಆವಾಗ ಈ 50-100 ವಾರ್ಡ್ ಆಗುತ್ತೆ. ವೆಸ್ಟ್ ಅಲ್ಲಿ ಸಾಧ್ಯತೆ ಕಡಿಮೆ ಇದೆ, ಆಲ್ರೆಡಿ ಸ್ಯಾಚುರೇಷನ್ ಪಾಯಿಂಟ್ ಆಗೋಗಿದೆ ವಿಸ್ತೀರ್ಣ ಆಗೋದು. ಸೊ ಇದನ್ನು ಎಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡೇ ಕಾರ್ಪೊರೇಷನ್ ಬೌಂಡ್ರೀಸ್ ಎಲ್ಲ ಮಾಡಿದ್ದೇವೆ. ಸೊ ಅವ್ರಿಗೂ ಎಲ್ಲರಿಗೂ ತಿಳಿಸಿದ್ದೇವೆ. ಆದರೂ ರಾಜಕಾರಣ ಮಾಡಬೇಕು ಅಂದ್ರೆ ರಾಜಕಾರಣ ಮಾಡಬಹುದು. ಇನ್ನೇನು ಸಹ ನೀವು GBAಗೆ ಸಂಬಂಧಿಸಿದಂತೆ ಮೊದಲ ಸಭೆಯನ್ನ ಮಾಡಿದ್ರಿ, ಅಲ್ಲೂ ಸಹ ಅದನ್ನು ಸಂಪೂರ್ಣವಾಗಿ ಅವರು ಧಿಕ್ಕರಿಸಿದ್ರು, ಸಭೆಗೂ ಸಹ ಬಂದಿಲ್ಲ. ಆಮೇಲೆ ಅವ್ರು ಹೇಳ್ತಾ ಇರುವಂತದ್ದು ಏನಂತಂದ್ರೆ ನಾವು ಮತ್ತೆ ಬಿಜೆಪಿಗೆ ಅಧಿಕಾರಕ್ಕೆ ಬಂದ್ರೆ GBAನ ರದ್ದು ಮಾಡಿ ಮತ್ತೆ BBMPಯನ್ನ ಮಾಡ್ತೀವಿ ಅನ್ನೋ ಮಾತುಗಳನ್ನು ಹೇಳ್ತಾ ಇರುವಂತದ್ದು. ಅವ್ರ ಮಾತನ್ನು ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ, ಮಾಡುವಾಗ ನನಗೂ ಕರೆಸಿ. ಜನರ ಆಕ್ರೋಶವನ್ನು ಎದುರಿಸಬೇಕಾಗುತ್ತೆ. ಆ ಯಾವ BBMP ಇವತ್ತು ಬೆಂಗಳೂರಿನ ದುಸ್ಥಿತಿ ಕಾರಣವಾಗಿದೆ, ಅದನ್ನು ನಾವು ತೆಗೆದು ಜನರ ಹತ್ರ ಇರಬೇಕು ಆಡಳಿತ ಅಂತ ಜನರ ಹತ್ರನೇ 5 ಮುನ್ಸಿಪಲ್ ಕಾರ್ಪೊರೇಷನ್ ಮಾಡಿ ಕೊಟ್ಟಿದ್ದೇವೆ. ಅದನ್ನು ತೆಗೆದು ಮತ್ತೆ BBMP ಮಾಡ್ತೀವಿ ಜನರ ಮೇಲೆ, ಮತ್ತೆ ಒಂದು ಯಾವ ಆಡಳಿತದ ಯಂತ್ರ ಜನರ ಸಮಸ್ಯೆಯನ್ನು ಹೆಚ್ಚಾಗಿ ಆಗೋದಕ್ಕೆ ಕಾರಣವಾಗಿದೆ BBMP ಅಂತ ಏನಿತ್ತು, ಮತ್ತೆ ತರ್ತೀವಿ ಅಂದ್ರೆ ಜನರ ಆಕ್ರೋಶ ಅವ್ರ ಮೇಲೆ ಬೀಳುತ್ತೆ. ನಾವೇನ್ ಮಾಡಕ್ಕಾಗುತ್ತೆ? ಇನ್ನೊಂದ್ ಕಡೆ ಪ್ರಿಯಾಂಕಾ ಫಸ್ಟ್ ಅವ್ರ ಅಧಿಕಾರಕ್ಕೆ ಬರಬೇಕಲ್ಲ, ಬರಲ್ಲ. ನಾವು ಮತ್ತೆ ಅಧಿಕಾರಕ್ಕೆ ಬರ್ತೇವೆ. ಒಂದ್ ಕಡೆ ಬೆಂಗಳೂರು ಅತಿ ದೊಡ್ಡದಾಗಿ ಬೆಳೀತಾ ಇರುವಂತದ್ದು, ಒಂದ್ ಕಡೆ ಟ್ರಾಫಿಕ್ ಸಮಸ್ಯೆನೂ ಸಹ ದಿನದಿಂದ ದಿನಕ್ಕೆ ಹೆಚ್ಚಳ ಆಗ್ತಾ ಇದೆ, ಇನ್ನೊಂದ್ ಕಡೆ ಗುಂಡಿಯ ಸಮಸ್ಯೆ ಇರುವಂತದ್ದು. ಇದ್ರ ಮಧ್ಯೆ ಪ್ರಿಯಾಂಕಾ ಖರ್ಗೆ ಅವರು ಟ್ರಾಫಿಕ್ ಸಮಸ್ಯೆ ಬೆಂಗಳೂರಿನ ಅಭಿವೃದ್ಧಿಯನ್ನು ತೋರಿಸ್ತಾ ಇದೆ ಅನ್ನೋ ಮಾತುಗಳನ್ನು ಹೇಳ್ತಾ ಇರುವಂತದ್ದು. ಪ್ರಿಯಾಂಕಾ ಖರ್ಗೆ ಅವರು ಹೇಳಿರ್ತಕ್ಕಂಥ ಮಾತನ್ನು ನಾನು ಗಮನಿಸಿದ್ದೇನೆ. ಅವರು ಒಂದೇ ತಿಂಗಳಲ್ಲಿ 60,000 ಹೊಸ ವೆಹಿಕಲ್ಸ್ ರಿಜಿಸ್ಟ್ರೇಷನ್ ಆಗಿದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. 59,913 ಏನೋ ವೆಹಿಕಲ್ಸ್ ಅಂತ. ಅಂದ್ರೆ ಬೆಂಗಳೂರು ನಗರದಲ್ಲಿ ಇಷ್ಟು ಪ್ರಮಾಣದಲ್ಲಿ ಜನ ವೆಹಿಕಲ್ಸ್ ಅನ್ನು ಕೊಂಡ್ಕೊಂಡ್ತಕ್ಕಂಥ ಶಕ್ತಿ ಇಟ್ಕೊಂಡಿದ್ದಾರೆ ಅಂತ ಒಂದು. ಆದರೆ ಅದು ಒಂದು ಬಹಳ ಆರೋಗ್ಯಕಾರಿ ಬೆಳವಣಿಗೆ ಅಲ್ಲ. ಜಾಸ್ತಿ ಪ್ರೈವೇಟ್ ವೆಹಿಕಲ್ಸ್ ಆಗಕೂಡದು. ನಮ್ಮ ಸರ್ಕಾರದ ಮುಂದಿನ ಅಜೆಂಡಾ ಏನು ಅಂದ್ರೆ ನಮ್ಮ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನೆಟ್ವರ್ಕ್ ಎಷ್ಟು ಸುಭದ್ರವಾಗಿ, ಎಷ್ಟು ವೈಡ್ಲಿ ನಾವು ವಿಸ್ತೀರ್ಣ ಮಾಡಬೇಕು ಅಂದ್ರೆ ಜನ ಪ್ರೈವೇಟ್ ವೆಹಿಕಲ್ ತೆಗಿಬಾರ್ದು. ಮನೆಯಿಂದ ಆಚೆ ಬಂದ್ರೆ ಅವ್ರಿಗೆ ಮೆಟ್ರೋ ಸಿಗಬೇಕು, ಬಸ್ ಸಿಗಬೇಕು, ಮೆಟ್ರೋ BMTC ಅಥವಾ ಸಬರ್ಬನ್ ಟ್ರೈನ್ ಸಿಗಬೇಕು. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲೇ ಅವರು ಸಂಚಾರ ಮಾಡಬೇಕು. ಸೊ ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಮೆಟ್ರೋ ವೇಗವಾಗಿ ನಾವು ವಿಸ್ತೀರ್ಣ ಮಾಡ್ತಾ ಇರ್ತಕ್ಕಂಥದ್ದು ತಮ್ಮ ಗಮನದಲ್ಲಿದೆ. ಮತ್ತೆ
ಹೊಸ BMTC ಬಸ್ಸಸ್ ನೆನ್ನೆನು ಚೀಫ್ ಮಿನಿಸ್ಟರ್ GBA ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ. ಎಲೆಕ್ಟ್ರಿಕ್ ಬಸ್ಸಸ್ ತಗೋಬೇಕು, ಮಿನಿ ಬಸ್ಸಸ್ ತಗೋಬೇಕು. ಯಾಕಂದ್ರೆ ಕಂಜೆಸ್ಟೆಡ್ ಏರಿಯಾಲು ಕೂಡ, ಥಿಕ್ಲಿ ಪಾಪ್ಯುಲೇಟೆಡ್ ಏರಿಯಾಲು ಕೂಡ ಬಸ್ ಸರ್ವಿಸ್ ಇರಬೇಕು ಅಂತ ನಿನ್ನೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಸೊ ಡಬಲ್ ಡೆಕ್ಕರ್ ಎಲ್ಲಿ ಮೆಟ್ರೋ ಹೋಗ್ತಾ ಇದೆ ಅಲ್ಲಿ ರೋಡ್ ಅದೇ ಫ್ಲೈಓವರ್ ಮೇಲೆ ಇಡಬೇಕು ಅಂತಾನೂ ಕೂಡ ನಮ್ಮ ಸರ್ಕಾರದ ಅಜೆಂಡಾ ಅಲ್ಲಿದೆ. ಸೊ ನಮ್ಮ ಪ್ರಕಾರ ಮುಂದಿನ 7-8 ವರ್ಷದ ಒಳಗಡೆ, 5 7-8 ವರ್ಷದ ಒಳಗಡೆ ಬೆಂಗಳೂರು ನಗರದ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಏನಿದೆ ನಾವು ಯಾವ ಮಟ್ಟಕ್ಕೆ ತಗೊಂಡು ಹೋಗ್ತೀವಿ ಅಂದ್ರೆ, ಜನ ಪ್ರೈವೇಟ್ ವೆಹಿಕಲ್ ಕಿಂತ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಉತ್ತಮ ಅಂತ ಹೇಳಿ ಇದಕ್ಕೆ ಆಯ್ಕೆ ಮಾಡ್ಕೋಬೇಕು. ಅಂದ್ರೆ ವಾಹನ ದಟ್ಟಣೆಯನ್ನು ಕಡಿಮೆ ಮಾಡಲಿಕ್ಕೆ ಪ್ರೈವೇಟ್ ವೆಹಿಕಲ್ಗಳನ್ನ ನಿಷೇಧವನ್ನ ಮಾಡುವಂತ ಪ್ಲಾನ್ ಏನಾದ್ರೂ ಇದೆಯಾ ಅಂತ? ಪ್ರೈವೇಟ್ ವೆಹಿಕಲ್ ನಿಷೇಧ ಮಾಡ್ತಕ್ಕಂಥದ್ದು ಅದಕ್ಕೆ ಸೊಲ್ಯೂಷನ್ ಅಲ್ಲ. ಪ್ರೈವೇಟ್ ಜನರು ಕೂಡ ಅವೇರ್ನೆಸ್ ಮಾಡೋದು, ಅವರಲ್ಲಿ ಜಾಗೃತಿ ಮೂಡಿಸೋದು ಒಂದು ಕಡೆ. ಯಾಕಂದ್ರೆ ಒಬ್ಬೊಬ್ರು ಒಂದೊಂದು ಕಾರ್ ತಗೊಂಡು ಆಚೆ ಬಂದ್ರೆ ಕಷ್ಟ ಆಗುತ್ತೆ. ಸೊ ಬಹಳಷ್ಟು ಕಡೆ ನಾವು ನೋಡತಕ್ಕಂಥದ್ದು ಇದೆ. ಸೊ ಅದನ್ನು ಮಾಡ್ತಾ ಇದ್ದೀವಿ, ಅವೇರ್ನೆಸ್ ಮಾಡೋಣ. ದಟ್ಟಣೆ ಮಾಡೋದಕ್ಕೆ ನಿಷೇಧ ಮಾಡೋದು ಸರಿಯಾದ ಒಂದು ಕ್ರಮ ಅಲ್ಲ. ಆದರೆ ಈಗ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮೇಲೆ ಹೆಚ್ಚಿನ ಒತ್ತು ಕೊಟ್ಟೆ ನಮ್ಮ ಕಾರ್ಯಕ್ರಮ ಆ ನಿಟ್ಟಿನಲ್ಲಿ ತಗೊಂಡು ಹೋದ್ರೆ 5 ವರ್ಷಕ್ಕೆ ಇದನ್ನು ಮತ್ತೆ ಆಲ್ಟರ್ನೇಟ್ ವೇಸ್, ಈಗ ನಮ್ಮ ಸರ್ಕಾರ ಟನಲ್ ರೋಡ್ ಯಾಕೆ ಅಂತ ಯೋಚನೆ ಮಾಡ್ತಾ ಇದೆ. ರೋಡ್ ಎಷ್ಟಂತ ಅಗಲೀಕರಣ ಮಾಡ್ಕೊಂಡು ಹೋಗಕ್ಕಾಗುತ್ತೆ? ಬೆಂಗಳೂರು ನಗರದ ರಿಯಲ್ ಎಸ್ಟೇಟ್ ನೋಡಿದ್ರೆ ಎಷ್ಟು ದುಡ್ಡು ಹಾಕಿದ್ರು ಸಾಲದು ರೋಡ್ ಅಗಲೀಕರಣ ಮಾಡಕ್ಕೆ. ಸೊ ಟನಲ್ ಒಂದು ಸೊಲ್ಯೂಷನ್. ಇಡೀ ಪ್ರಪಂಚದಲ್ಲಿ ಟನಲ್ ಇದೆ. ಅಲ್ಲಿ ಏನೋ ಈ ತರ ಏನೋ ಸಮಸ್ಯೆ ಬಂದಿದೆಯಾ? ಟನಲ್ಸ್ ಆರ್ ದೇರ್. ಎಲಿವೇಟೆಡ್ ಕಾರಿಡಾರ್ಸ್ ಇದಾವೆ. ಈಗ ನಾವು ಟನಲ್ ಕೂಡ ಪ್ರಪೋಸ್ ಮಾಡ್ತಾ ಇದೀವಿ, ಎಲಿವೇಟೆಡ್ ಕಾರಿಡಾರ್ಸ್ ಕೂಡ ಪ್ರಪೋಸ್ ಮಾಡ್ತಾ ಇದೀವಿ, ಮೆಟ್ರೋ ಕೂಡ ವಿಸ್ತೀರ್ಣ ಮಾಡ್ಕೊಂಡು ಹೋಗ್ತಾ ಇದೀವಿ, ಪೆರಿಫೆರಲ್ ರಿಂಗ್ ರೋಡಿನ ಲ್ಯಾಂಡ್ ಅಕ್ವಿಸಿಷನ್ ಕೆಲಸ ನಾವು ಪ್ರಾರಂಭ ಮಾಡಿದೀವಿ. ಇದೆಲ್ಲ 25-30 ವರ್ಷದ ಕೆಲಸಗಳು. ನಾವು ಈ 5 ವರ್ಷದಲ್ಲಿ ಮಾಡ್ತಕ್ಕಂಥ ಒಂದು ಪ್ರಯತ್ನಗಳು ನಾವು ಮಾಡ್ತಾ ಇದ್ದೇವೆ. ಸೊ ನಿಮ್ಮ ಮುಂದೆನೆ ಎಲ್ಲ ಪ್ರಯತ್ನಗಳು ನಡೀತಾ ಇದೆ. ಅದ್ರ ನಡುವೆ ಬೆಂಗಳೂರು ನಗರದ ಆಡಳಿತ, ಯಾವ BBMPಯಿಂದ ಬೆಂಗಳೂರು ನಗರ ಒಂದು ಉತ್ತಮವಾದಂತಹ ಆಡಳಿತ ಸಿಕ್ಲಿಕ್ಕೆ ಆಗಲಿಲ್ಲ, ಅದನ್ನು ಮರು ವಿಂಗಡಣೆ ಮಾಡಿ 5 ನಗರ ಪಾಲಿಕೆ ಮಾಡಿ, ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಮಾಡಿ, ಮುಖ್ಯಮಂತ್ರಿಗಳು ಮತ್ತೆ ಎಲ್ಲಾ ಸಂಬಂಧಪಟ್ಟ ಸಚಿವರು ಇದರಲ್ಲಿ ಇನ್ವಾಲ್ವ್ ಇರಬೇಕು. ಅವರೆಲ್ಲ ಇನ್ವಾಲ್ವ್ ಇದ್ರೆ ಇನ್ನೂ ಹೆಚ್ಚು ಫಂಡ್ ಬರುತ್ತೆ, ಸಮನ್ವಯ ಸಾಧ್ಯತೆ ಆಗುತ್ತೆ ಅಂತೆಲ್ಲ ಹೇಳಿ ಅದೆಲ್ಲ ಮಾಡಿದ್ದೇವೆ. ಇದು ಮಾಡಿರ್ತಕ್ಕಂಥ ಉದ್ದೇಶ ಬೆಂಗಳೂರು ನಗರಕ್ಕೆ ಒಂದು ಹೊಸ ಆಯಾಮ ಕೊಡಬೇಕು ಅಂತ ಹೇಳಿ. ಸೊ ಈಗ ತಾನೇ ಪ್ರಾರಂಭ ಆಗಿದೆ. ಇನ್ನು 1 ವರ್ಷದಲ್ಲಿ, 6 ತಿಂಗಳಲ್ಲಿ, 1 ವರ್ಷದಲ್ಲಿ ನೀವೇ ನೋಡಬಹುದು. ನಿಮ್ಮ ಸರ್ಕಾರದ ಅವಧಿಯಲ್ಲಿ GBA ಮೂಲಕ ಇಡೀ ಬೆಂಗಳೂರಿನ ಚಿತ್ರಣ ಬದಲು ಮಾಡುತ್ತಿದಾ? ನಿಶ್ಚಿತವಾಗ್ಲು. ನೀವು ಒಂದು 6-8 ತಿಂಗಳಿಗೆ ತಾವೇ ಜನರಿಗೆ ಕೇಳಿ ಎಷ್ಟು ಬದಲಾವಣೆ ಆಗಿದೆ. ಒಂದು ಫೈಲ್ ಇಲ್ಲಿಂದ ಹೆಡ್ ಆಫೀಸ್ ಹೋಗಿ ವಾಪಸ್ ಬರೋಕ್ಕೆ 2-3 ತಿಂಗಳು. ಈಗ ಒಂದೊಂದು ನಗರ ಪಾಲಿಕೆಗೆ 10 ಕೋಟಿ ಯೋಜನೆ ತಗೊಳ್ಳೋದಕ್ಕೆ ಅಧಿಕಾರ ಕೊಟ್ಟಿದ್ದೇವೆ. ನೀವೇ ನಿಮ್ಮ ಹಂತದಲ್ಲಿ ತಗೊಳ್ಳಿ, ಸರ್ಕಾರಕ್ಕೆ ಕರೆಸ್ತಕ್ಕಂಥ ಇದಾಗಬಾರ್ದು ಅಂತ ಹೇಳಿ. ಒಂದು ಮೇಯರ್ ಆಗಲಿ, ಕಮಿಷನರ್ ಆಗಲಿ 3 ಕೋಟಿ ನಾವು ಅವ್ರಿಗೆ ಕೊಟ್ಟಿದ್ದೀವಿ. ನಿಮ್ಮ ಹಂತದಲ್ಲೇ 3 ಕೋಟಿವರೆಗೂ ಅಭಿವೃದ್ಧಿ ಕಾರ್ಯಕ್ರಮ ತಗೋಬಹುದು, ಯಾರ್ದು ಅನುಮೋದನೆ ಇಲ್ಲದೆ. ಸ್ಥಾಯಿ ಸಮಿತಿಗಳಿಗೆ 5 ಕೋಟಿವರೆಗೂ ನಾವು ಕೊಟ್ಟಿದ್ದೇವೆ. 10 ಕೋಟಿ ಒಂದು ಕೌನ್ಸಿಲ್ಗೆ ಕೊಟ್ಟಿದ್ದೇವೆ. ಅಂದ್ರೆ ನಾವು ವಿಕೇಂದ್ರೀಕರಣ, ಅಧಿಕಾರದ ವಿಕೇಂದ್ರೀಕರಣ ಇದೆಯಲ್ಲ, ಎಲ್ಲಾ ಸರ್ಕಾರಕ್ಕೆ ಬರಬೇಕು, ಎಲ್ಲಾ ನಾವೇ ಅನುಮೋದನೆ ಕೊಡಬೇಕು, ಎಲ್ಲಾ ನಮ್ಮ ಕಂಟ್ರೋಲ್ ಅಲ್ಲಿ ಇರಬೇಕು ಅಂತ ಬಿಜೆಪಿಯ ವ್ಯವಸ್ಥೆ. ಅದು ನಾವು ಸರ್ಕಾರ ಆಡಳಿತ ಜನರ ಹತ್ರ ಇರಬೇಕು. ಈಸ್ಟ್ ಬೆಂಗಳೂರು, ಪೂರ್ವ ಬೆಂಗಳೂರಿನ ಸಮಸ್ಯೆ ಪಶ್ಚಿಮ ಬೆಂಗಳೂರಿಂದ ಬಹಳ ವಿಭಿನ್ನವಾಗಿದೆ. ಆ ಕಾರ್ಪೊರೇಷನ್ ಅಲ್ಲಿ ಆ ಸಮಸ್ಯೆ ಚರ್ಚೆ ಆಗಲಿ. ಮತ್ತೆ 5,500 ವಾರ್ಡ್ ಕಮಿಟಿ ಮೆಂಬರ್ಸ್ ಆಗ್ತವೆ. ಇದರಿಂದ ಸಾರ್ವಜನಿಕರ ಸಹಭಾಗಿತ್ವ ಕೂಡ ಆಗುತ್ತೆ. ಸೊ ಆ ವ್ಯವಸ್ಥೆಯನ್ನು ತಂದಿದ್ದೇವೆ. ಕೊನೆಯದಾಗಿ GBA ಎಲೆಕ್ಷನ್ಗೆ ಕಾಂಗ್ರೆಸ್ ಪಕ್ಷ ಸಿದ್ಧವಾಗಿದೆಯಾ? ನಿಶ್ಚಿತವಾಗ್ಲೂ ಸಿದ್ಧವಾಗಿದ್ದೀವಿ. 5 ಕಾರ್ಪೊರೇಷನ್ ಗೆಲ್ತಕ್ಕಂಥ ಪ್ರಯತ್ನಗಳು ನಾವು ಮಾಡ್ತೇವೆ. ಅವರು ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆ ಫಲಿತಾಂಶ ಬರುತ್ತೆ ನೋಡಿ. ಇದಿಷ್ಟು ಶಾಸಕರಾಗಿರತಕ್ಕಂಥ ರಿಜ್ವಾನ್ ಅರ್ಷದ್ ಅವರ ಮಾತುಗಳು. ಕ್ಯಾಮರಾಮನ್ ಅಜಯ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.